ಹೆಲೋ ನಮಸ್ಕಾರ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಾಗುತ್ತೆ ಅಂತಂದರೆ NSP ಪೋರ್ಟಲಲ್ಲಿ ಫೇಸ್ ವೆರಿಫೈ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ವೆರಿಫೈ ಆಗ್ತಾ ಇಲ್ಲ ಅಂತೇಳಿ, KYC ಆಗ್ತಿಲ್ಲ ಅಂತೇಳಿ ನನಗೊಂದು ಕಮೆಂಟ್ ಮಾಡ್ತಾಯಿದ್ರು. ಅದು ಯಾವ ಥರ ಮಾಡಬೇಕು, ಈ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಿದ್ದೇನೆ. ನಿಮಗೆ ನಿಮ್ಮ ಮೊಬೈಲಲ್ಲಿ ನಿಮ್ಮ NSP ಪೋರ್ಟಲ್ ಓಪನ್ ಮಾಡಬೇಕಾಗುತ್ತೆ. ಫಸ್ಟ್ ಬಂದುಬಿಟ್ಟು ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರ್ ಓಪನ್ ಮಾಡಿದ ನಂತರ ಫಸ್ಟ್ ಬಂದುಬಿಟ್ಟು ನಿಮ್ಮ NSP ಒಂದು ಆಫೀಸಲ್ಲಿ ವೆಬ್ಸೈಟ್ ಓಪನ್ ಮಾಡಬೇಕಾಗುತ್ತೆ. ಒಂದು ಓಪನ್ ಮಾಡ್ತಿದ್ದೀನಿ. ಈ ಒಂದು ಆ್ಯಪ್ ಓಪನ್ ಮಾಡಿದ ನಂತರ ಈ ಒಂದು ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ನಂತರ ಫಸ್ಟ್ ಬಂದುಬಿಟ್ಟು ಲಾಗಿನ್ ರಿಜಿಸ್ಟರ್ KYC ಕೇಳ್ತದೆ. ನಮ್ಗೆ ಏನು ಬೇಕಾಗುತ್ತೆ KYC ಬೇಕಾಗಿರ್ತದಲ್ಲ, KYC ಮೇಲೆ ಕ್ಲಿಕ್ ಮಾಡಿ. KYC ಮೇಲೆ ಕ್ಲಿಕ್ ಮಾಡಿದ ನಂತರ ರೆಫರೆನ್ಸ್ ನಂಬರ್ ಅಂತ ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಆ ರೆಫರೆನ್ಸ್ ನಂಬರ್ನ ಈ ಒಂದು ಎಂಟ್ರ್ ಮಾಡಬೇಕಾಗಿರ್ತದೆ. ನಾನು ಆಗ್ತಾಯಿದ್ದೆ ನೋಡಿ. ಈ ಒಂದು ರೆಫರೆನ್ಸ್ ನಂಬರ್ ಹಾಕಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಒಂದು OTP ಬರ್ತದೆ. OTPನ ಎಂಟರ್ ಮಾಡಿ. ಒಂದು OTPನ ಎಂಟರ್ ಮಾಡಿದ ನಂತರ ನೀವು ಒಂದು ಕ್ಯಾಪ್ಚರ್ನ ಎಂಟರ್ ಮಾಡಿ. ಓಕೆ, ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ನಂತರ ಇವು ನಿಮ್ಮ ಆಧಾರ್ ಕಾರ್ಡಲ್ಲಿರುವ ಡೀಟೇಲ್ಸ್ನ ತೋರಿಸುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು, ನಿಮ್ಮ ಆಧಾರ್ ಕಾರ್ಡ್ ನಂಬರು. ಇಲ್ಲಿ KYC ನಾಟ್ ವೆರಿಫೈಡ್ ಅಂತ ತೋರಿಸ್ತಾ ಇದೆ ನೋಡಿ. ಈ ಒಂದು ನಾಟ್ ವೆರಿಫೈಡ್ ತೋರಿಸ್ತಾ ಇದೆಯಲ್ಲ, ಇದು ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಹೇಳೋದಾದರೆ ಫಸ್ಟ್ ಬಂದುಬಿಟ್ಟು ನಿಮ್ಮ ಇನ್ನೊಂದು ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಏನಂತ ಫೇಸ್ ID ಅಂತ. ಇದು ಫೇಸ್ IDನ ಡೌನ್ಲೋಡ್ ಮಾಡಬೇಕಾಗಿರ್ತದೆ. ಆಧಾರ್ ಕಾರ್ಡಿಂದ ಇದು ಒಂದು ಆಧಾರ್ ಫೇಸ್ ID ಅಂತ ಇರ್ತದಲ್ಲ, ಇದನ್ನು ಡೌನ್ಲೋಡ್ ಮಾಡಿ. ಇದನ್ನು ಅಪ್ಲಿಕೇಶನ್ ಓಪನ್ ಆಗೋದಿಲ್ಲ, ಸುಮ್ಮನೆ ಇನ್ಸ್ಟಾಲ್ ಮಾಡಬೇಕಾಗುತ್ತದೆ. ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಅಂತ ತೋರಿಸಿದಲ್ಲ, ಇಷ್ಟೇ ಬಿಡಬೇಕಾಗುತ್ತದೆ. ಫಸ್ಟು ಇಷ್ಟು ಬಿಟ್ಟ ನಂತರ ಒಂದು NSP ಪೋರ್ಟಲ್ನ ಅಪ್ಲಿಕೇಶನ್ನ ಓಪನ್ ಮಾಡಿ. ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಈ ಥರ ಬರ್ತಾ ಇದೆಯಲ್ಲ, ಪ್ರೋಸೆಸ್ ಮೇಲೆ ಕ್ಲಿಕ್ ಮಾಡಿ. ಪ್ರೋಸೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿನ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಒಂದು ಅಪ್ಲಿಕೇಶನ್ ಓಪನ್ ಆದರೆ ನಿಮ್ಮ ದೂರದಲ್ಲಿ ಇಟ್ಕೊಂಡು ನಿಮ್ಮ ಫೇಸನ್ನು ಈ ಥರ ತೋರಿಸ್ಬೇಕಾಗಿರ್ತದೆ. ಈ ಥರ ತೋರಿಸಿದ ನಂತರ ನಿಮಗೆ ರೆಡ್ ಲೈಟ್ ಬಂದರೆ ಓಕೆ ಆಗೋದಿಲ್ಲ, ದೂರ ಇತ್ತು ಓಕೆ ಮಾಡಬೇಕಾಗಿರ್ತದೆ. ಗ್ರೀನ್ ಲೈಟ್ ಬರಬೇಕಾಗಿರ್ತದೆ. ಒಂದು ಗ್ರೀನ್ ಲೈನ್ ಬಂದ ನಂತರ ಒಂದು ಓಕೆ ಆಗುತ್ತೆ. ಈ ಒಂದು ನಿಮ್ಮದೇ ಆದರೆ ಓಕೆ ಆಗುತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಚಿಕ್ಕ ವಯಸ್ಸಿನಲ್ಲಿ ಆಧಾರ್ ಕಾರ್ಡ್ ಫೋಟೋ ಇದ್ದರೆ ನಿಮ್ಮ ಆಧಾರ್ ಕಾರ್ಡ್ ಇರುವ ಫೋಟೋನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಆಧಾರ್ ಸೆಂಟ್ರಿಗೆ ಹೋಗಿ ಒಂದು ಅಪ್ಡೇಟ್ ಮಾಡಿಸಿದ ನಂತರ ನಿಮಗೆ ಈ ಒಂದು KYC ಮಾಡೋಕ್ಕೆ ಬರುತ್ತದೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿರಿ.